ಓಕೆ ಸೊ ಈಗ ಕರ್ನಾಟಕದ ಸರ್ಕಾರದ ವಿರುದ್ಧವಾಗಿ ಒಂದು ಗಂಭೀರವಾದಂತಹ ಆರೋಪವನ್ನ ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ದಾರೆ. ಒಂದು ವಿಚಾರವನ್ನ ಈಗ ವಾಹಿನಿ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ಯಾವುದೇ ಟೆರರಿಸ್ಟ್ಗಳು ಈ ದೇಶದಲ್ಲಿ ಬಂದ್ರು ಅಂದ್ರೆ ಅವರು NIA ವ್ಯಾಪ್ತಿನಲ್ಲೇ ಇರ್ತಾರೆ. ಅದು ಯಾವುದೇ ಜೈಲಿದ್ರು ಕೂಡ ಅದರ ಮಾನಿಟರಿಂಗ್ NIA ವ್ಯಾಪ್ತಿಗೆ ಬರ್ತದೆ. ಇವ್ರಿಗೆ ಟೆರರಿಸ್ಟ್ ಗಳಿಗೆ ಯಾರು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಕೇಳಿ. ಇವತ್ತು ಯಾಕೆ ಕೇಂದ್ರ ಸರ್ಕಾರ ಲ್ಯಾಪ್ಟಾಪ್ ಕೊಟ್ಟಿದೆ ಅಂತ, ಯಾಕೆ ಮೊಬೈಲ್ ಕೊಟ್ಟಿದೆ ಅಂತ ಕೇಳಿ. ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ. ಪರಪ್ಪನ ಅಗ್ರಹಾರ ರಾಜ್ಯ ಸರ್ಕಾರದಾದ್ರೂ ಅದರ ಮಾನಿಟರಿಂಗ್ ಆ ಸೆಲ್ ಏನಿದೆ ಅದು ಕೇಂದ್ರ ಸರ್ಕಾರದ NIA ವ್ಯಾಪ್ತಿಗೆ ಬರ್ತದೆ. ಹಾಗಾದ್ರೆ ಲ್ಯಾಪ್ಟಾಪ್ ಯಾಕೆ ಕೊಟ್ಟು ಕೇಳಿ. ಲ್ಯಾಪ್ಟಾಪ್ ಕೊಟ್ಟವ್ರು ಇದೆ ಬಿಜೆಪಿ ಅವರು. ಯಾಕೆ ಕೇಳಿ. ಲ್ಯಾಪ್ಟಾಪ್ ಮೊಬೈಲ್ ಅನ್ನು ಯಾಕೆ ಕೊಟ್ಟರು, ಡ್ಯಾನ್ಸ್ ಯಾಕೆ ಮಾಡ್ತಾ ಇದ್ರು ಅಂತ ಕೇಳಿ. ಪ್ರಶ್ನೆ ಕೇಳಿ. ಎಸ್ 100% ಬಿಜೆಪಿಯ ಭದ್ರತಾ ಇಂಟೆಲಿಜೆನ್ಸ್ ವೈಫಲ್ಯ. ಬಿಜೆಪಿ ಅವರ ತನ್ನ ವೈಫಲ್ಯವನ್ನು ಮುಚ್ಚಿಡಲು ಈ ಬೃಹತ್ ನಾಟಕವನ್ನು ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಬಿಜೆಪಿ ಅವರಿಗೆ. ನಾಚಿಕೆ ಆಗಬೇಕು ನಿಮಗೆ. ಎಲ್ಲಿ ನಿಮ್ಮ ಮೋದಿ ಅವರು ಅಡಿಗೆ ಕೂತ್ಕೊಂಡಿದ್ದಾರೆ. ಮೋದಿ ಅವರು ಅಡಿಗೆ ಕೂತ್ಕೊಂಡಿದ್ದಾರೆ. ತಾಕತ್ತರು ಹೊರಗಡೆ ನಿಮ್ಮ ಮೋದಿ ಅವ್ರಿಗೆ ತಾಕತ್ತಿರು ಹೊರಗಡೆ ಬರುತ್ತೇಳಿ. ಅಲ್ಲ ಗುಹೆಯಲ್ಲಿ ಅಡಿಗೆ ಕೂತ್ಕೊಂಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿವರೆಗೂ ಯಾಕೆ ಬಂದಿಲ್ಲ? ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿಯವರೆಗೂ ಯಾಕೆ ಹೊರಗಡೆ ಬಂದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ? ಇದು ಕೇವಲ ನಾಟಕ ಅಷ್ಟೇ. ಹೌದು, ಗುಹೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಗುಹೆಯಲ್ಲಿ ಅಡ್ಕೊಂಡಿದ್ದಾರೆ ಹೇಳಿ. ಹೊರಗಡೆ ಬನ್ನಿ. ಬೆಂಗಳೂರಿನ NIA ಏನ್ ಮಾಡ್ತಾ ಇದೆ? ಯಾಕೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಯಾಕೆ ಕೇಳಿ. ಫಸ್ಟ್ ನೀವೇ ಕೊಟ್ಟಿರೋದು. NIA ರಾಜ್ಯದಲ್ಲಿ ಇದ್ರು ಕೂಡ ಅದರಲ್ಲಿ ಸಪರೇಟ್ NIA ಗೆ ಸೆಂಟ್ರಲ್ ಏಜೆನ್ಸಿ ರಾಜ್ಯದಲ್ಲೂ ಇದ್ರು. ರಾಜ್ಯದಲ್ಲಿ ಇದ್ರು ಕೂಡ ಲಾಸ್ಟ್ 1 minute 30 seconds. ರಾಜ್ಯದಲ್ಲಿರ್ತಕ್ಕಂಥ ಕಾರಾಗೃಹಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಇಂದಿಷ್ಟೇ ಸೆಲ್ಗಳು ಅಂತಿದ್ದಾವೆ. ಆ ಸೆಲ್ ಅನ್ನ NIA ಕೊಟ್ಟಿದ್ದಾರೆ. NIA ವ್ಯಾಪ್ತಿನಲ್ಲಿ ಇದು ನಡೆದಿದೆ ಕೇಳಿ. ಯಾಕೆ NIA ಏನ್ ಮಾಡ್ತಾ ಇದೆ ಅಂತ ಯಾರು? ನಾನು ಅದ್ರ ಬಗ್ಗೆ ಡೈವರ್ಟ್ ಮಾಡಬೇಡಿ. ನೀವು ಈ ಪ್ರಶ್ನೆ ಮಾತಾಡಿ. NIA ಯಾಕೆ ಲ್ಯಾಪ್ಟಾಪ್ ಕೊಟ್ಟಿದೆ ಕೇಳಿ. ಉಗ್ರನಿಗೆ ಮೊಬೈಲ್ ಲ್ಯಾಪ್ಟಾಪ್ ಯಾಕೆ ಕೊಟ್ಟರು ಕೇಳಿ. ನಾನ್ ಕೇಳ್ತಾ ಇರೋದು NIA ಯಾಕೆ ಕೊಡ್ತು ಕೇಳಿ. ಪ್ರಶ್ನೆ ಕೇಳಿ. ನೀವು ಮಾಹಿತಿ ಕೊಡ್ತಾ ಇಲ್ಲ. ಮಾಹಿತಿ ಕೊಡ್ತಾ ಇಲ್ಲ. ನೀವ್ ಯಾಕೆ ಎಸ್ಕೇಪ್ ಆಗಿದ್ದೀರಾ? ನಿಮ್ಮ ಕೇಂದ್ರ ಸರ್ಕಾರ ಬೇಕಂತಾನೆ ಹೌದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಕೇಳ್ರಿ ನಿಮ್ಗೆ